ಏನೇ ಆದ್ರೂ ಕೂಡ ಅದಕ್ಕೆ ಬ್ರಾಹ್ಮಣರ ಕಾರಣ ಅಂತ ಹೇಳ್ಬಿಡಿ, ಸ್ವಲ್ಪ ಸೇಫ್. ಇದು ಈ ಸಪ್ತಸಾಗರ ದಾಟಿ ಅಮೆರಿಕ ತನಕ ಹೋಗಿದೆ. ಈ ರಷ್ಯಾದಿಂದ ಭಾರತ ತೈಲ ವ್ಯವಹಾರ ಮಾಡ್ತಾ ಇದೆಯಲ್ಲ, ಆ ವ್ಯವಹಾರದಿಂದ ಭಾರತದಲ್ಲಿ ಬ್ರಾಹ್ಮಣರು ಶ್ರೀಮಂತರಾಗ್ತಿದ್ದಾರೆ. ಭಾರತದ ಹೊಸ ತಲೆನೋವನ್ನ, ಇರದೇ ಇರುವ ತಲೆನೋವನ್ನ ಅಮೆರಿಕ ಅದರ ತಲೆ ಮೇಲೆ ಹಾಕೊಂಡಂಗೆ ಕಾಣ್ತಾ ಇದೆ. ಹಿಂದೂಗಳ ಮಧ್ಯೆ ಒಡಕನ್ನ ತರಬೇಕು, ಯಾವ ಮಿಸೈಲ್ ನ ಯೂಸ್ ಮಾಡಬೇಕು, ಆಗ ಬರೋದೆ ಬ್ರಾಹ್ಮಣ ಬಾಂಬ್ ಅನ್ನೋದು. ತೈಲ ವ್ಯವಹಾರದಿಂದ ಅವರು ಶ್ರೀಮಂತರಾಗ್ತಿದ್ದಾರೆ ಅನ್ನೋದನ್ನ ಹೇಳಿ ಅಲ್ಲಿ ತುಂಬಾ ಟಾರ್ಗೆಟ್ ಮಾಡ್ತಾ ಇರೋದು ನರೇಂದ್ರ ಮೋದಿ ಅವರನ್ನ. ಟ್ರಂಪ್ ಅವರು 4 ಸಲ ಫೋನ್ ಮಾಡಿದ್ರಂತೆ, ನರೇಂದ್ರ ಮೋದಿ ಅವರು ಕಾಲ್ ರಿಸೀವೇ ಮಾಡ್ಲಿಲ್ಲಂತೆ. ಸೊ ಜರ್ಮನ್ ಕೆಲಸ ಏನಿದೆ ಅಲ್ಲಿ ಯಾವ ಟೂಲ್ ಕಿಟ್ ಬಳಕೆ ಆಗ್ತಾ ಇದೆ? ಇದೇ ಮೊದಲ ಬ್ರಾಹ್ಮಣ ವಿಚಾರಕ್ಕೆ ಈ ತರದೊಂದು ಸುದ್ದಿ ಅಥವಾ ಈ ತರದೊಂದು ಅಸಮಾಧಾನ ಅಮೆರಿಕದಿಂದ ಬಂದಿದ್ದು. ಬಾಯ್ಕಾಟ್ ಬ್ರಾಹ್ಮಿನ್ಸ್ ಅಂತಾರಂತೆ ಅನ್ನೋ ಕನಸಲ್ಲಿ ಅನೇಕರು ಇದ್ದಾರೆ. ಅದು ನನಸಾಗುತ್ತಾ? ಈಗ ನನಗೆ ಡೌಟ್ ಶುರುವಾಗಿದ್ದು ಯಾರ ಮೇಲೆ ಅಂತ ಕೇಳಿ. ದತ್ತಾತ್ರೇಯ ಕೌಲ ಬ್ರಾಹ್ಮಣ ರಾಹುಲ್ ಗಾಂಧಿ ಅವರ ಮೇಲೆ. ಅವರನ್ನ ನೋಡಿ ಏನಾದ್ರು ಅಮೆರಿಕ ಈ ಬ್ರಾಹ್ಮಣರು ತೈಲ ವ್ಯಾಪಾರದಿಂದ ಶ್ರೀಮಂತರಾಗ್ತಿದ್ದಾರೆ ಅಂತಾರೆ ಏನಾದ್ರು ಹೇಳಿದ್ರ? ಜೈ ಶ್ರೀರಾಮ್, ನಾನು ಅಜಿತ್ ಬೊಪ್ನಹಳ್ಳಿ. ಅದೇನೋ ಈ ಅನಿಷ್ಟಕ್ಕೆಲ್ಲ ಶನಿಶ್ಚರನೇ ಕಾರಣ ಅಂತ ಹೇಳ್ತಾರಲ್ಲ, ಅದೇ ಒಂದು ಪದ್ಧತಿ, ಒಂದು ಮಾತು ನಮ್ಮ ದೇಶದಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಏನೇ ಆದ್ರೂ ಕೂಡ ಅದಕ್ಕೆ ಬ್ರಾಹ್ಮಣರ ಕಾರಣ ಅಂತ ಹೇಳ್ಬಿಡಿ, ಸ್ವಲ್ಪ ಸೇಫು. ಯಾಕೆಂದ್ರೆ ಅವ್ರು ತಿರುಗಿ ಬೀಳಲ್ಲ, ಪ್ರತಿಭಟನೆ ಮಾಡಲ್ಲ. ಹಾಗೆ ಅವರು ಹಾಕುವ ಕೇಸುಗಳು ಹಾಕಿದಲ್ಲಿ ಅದು ಗಟ್ಟಿಯಾಗಿ ನಿಲ್ಲೋದಿಲ್ಲ ಅಂತ. ಆದರೆ ಈ ಬ್ರಾಹ್ಮಣತ್ಯ, ಈ ಪುರೋಹಿತಶಾಹಿ ಇಂಥ ವಿಚಾರ ಈಗ ಈ ನ್ಯಾಷನಲ್ ಲೆವೆಲಲ್ಲಿ ಮಾತ್ರ ಉಳ್ಕೊಂಡಿಲ್ಲ. ಇದು ಈ ಸಪ್ತಸಾಗರ ದಾಟಿ ಅಮೆರಿಕ ತನಕ ಹೋಗಿದೆ. ಯಾವ ರೇಂಜಲ್ಲಿ ಅಂತ, ಯಾವ ರೀತಿಯಲ್ಲಿ ಅಂತ ಹೇಳ್ತೀನಿ ಕೇಳಿ. ಫಾಕ್ಸ್ ನ್ಯೂಸ್ ಅಂತ ಇದೆ, ಒನ್ ಆಫ್ ದಿ ಲೀಡಿಂಗ್ ಚಾನಲ್ಸ್ ಇನ್ ಅಮೆರಿಕ ಅಂತ ಕರಿಬೋದು. ಸೊ ಆ ಚಾನಲಲ್ಲಿ ಒಂದು ಸಂದರ್ಶನ ಆಗ್ತಾ ಇತ್ತು. ಆ ಸಂದರ್ಶನದಲ್ಲಿ ಆಂಕರ್ ಜೊತೆ ಯಾರಿದ್ರು ಗೊತ್ತಾ? ಈ ಅಮೆರಿಕಾದ ವ್ಯಾಪಾರ ಸಲಹೆಗಾರ ಪೀಟರ್ ನವ್ರೋ ಅವರು ಕೂತಿದ್ರು. ಅವರು ಮಾತಾಡ್ತಾ ಒಂದು ವಿಚಾರವನ್ನ ತುಂಬಾ ಒತ್ತು ಹೇಳಿದ್ರು. ಏನಪ್ಪಾ ಅಂತ ಕೇಳಿದ್ರೆ, ಈಗ ಈ ರಷ್ಯಾದಿಂದ ಭಾರತ ತೈಲ ವ್ಯವಹಾರ ಮಾಡ್ತಾ ಇದೆಯಲ್ಲ, ಆ ವ್ಯವಹಾರದಿಂದ ಭಾರತದಲ್ಲಿ ಬ್ರಾಹ್ಮಣರು ಶ್ರೀಮಂತರಾಗ್ತಿದ್ದಾರೆ. ಇದನ್ನ ಭಾರತೀಯರು ಅರ್ಥ ಮಾಡ್ಕೋಬೇಕು, ಇದನ್ನೆಲ್ಲ ನಾವು ಸೇರಿ ತಡಿಬೇಕು ಅಂತ ಮಾತನಾಡಿದ್ದಾರೆ. ಅಮೆರಿಕದ ಒಬ್ಬ ಸಲಹೆಗಾರ ಪೀಟರ್ ನವ್ರೋ ಅನ್ನೋರು ಭಾರತದ ವಿಚಾರಕ್ಕೆ, ತೈಲ ವ್ಯವಹಾರದ ವಿಚಾರಕ್ಕೆ, ತೈಲದಿಂದ ಭಾರತದಲ್ಲಿರುವ ಬ್ರಾಹ್ಮಣರು ಶ್ರೀಮಂತರಾಗ್ತಿದ್ದಾರೆ, ಕುಬೇರರಾಗ್ತಿದ್ದಾರೆ, ಇದನ್ನೆಲ್ಲ ನಾವು ಸ್ಟಾಪ್ ಮಾಡಲೇಬೇಕು ಅಂತ ಮಾತಾಡಿದ್ದಾರೆ. ಅಂದರೆ ಹೊಸ ತಲೆನೋವನ್ನ, ಭಾರತದ ಹೊಸ ತಲೆನೋವನ್ನ, ಇರದೇ ಇರುವ ತಲೆನೋವನ್ನ ಅಮೆರಿಕ ಅದರ ತಲೆ ಮೇಲೆ ಹಾಕ್ಕೊಂಡಂಗೆ ಕಾಣ್ತಾ ಇದೆ. ತುಂಬ ಸಿಂಪಲ್ ರೀ. ನೀವು ಭಾರತದಲ್ಲಿ ಗಲಾಟೆ ಮಾಡಬೇಕು ಅಥವಾ ದಂಗೆ ಏಳಿಸ್ಬೇಕು ಅಥವಾ ಏನೋ ಎಲ್ಲವೂ ಸರಿಯಾಗ್ತಾ ಇದೆ, ಸರಿಯಾಗಿ ಹೋಗ್ತಾ ಇದೆ ಅಂದಾಗ ಸ್ವಲ್ಪ ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂದರೆ ನೀವು ಹಿಂದೂಗಳನ್ನು ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಂದರೆ ಹಿಂದೂಗಳನ್ನು ಟಾರ್ಗೆಟ್ ಮಾಡೋದು ಅಂದರೆ ಮತ್ತೇನೂ ಅಲ್ಲ, ಮುಸ್ಲಿಮರನ್ನು ಹಾಗೆ ಅಲ್ಪಸಂಖ್ಯಾತರನ್ನು ಎತ್ತು ಕಟ್ಟೋದು. ಆದರೆ ನೀವು ಅಲ್ಪಸಂಖ್ಯಾತರ ಪರವಾಗಿ ಜಾಸ್ತಿ ಮಾತಾಡ್ತಾ ಇದ್ದಂಗೆ ಅಲ್ಲೊಂದು ಸಮಸ್ಯೆ, ಈ ಲೆಫ್ಟು ಟೂಲ್ ಕಿಟ್ಗಳಿಗೆ ಸಮಸ್ಯೆ ಶುರುವಾಗುತ್ತೆ. ಏನಪ್ಪ ಅಂತ ಕೇಳಿದ್ರೆ, ಈ ಅಲ್ಪಸಂಖ್ಯಾತರನ್ನ ನೀವು, ಸ್ವಲ್ಪ ಸಂಖ್ಯಾತರನ್ನ ನೀವು ಮೇಲೆ ಎತ್ತಾ ಬಂದರೆ ಹಿಂದೂಗಳು ಒಗ್ಗಟ್ಟಾಗ್ತಾರೆ. ಅಲ್ಲಿ ಜಾತಿ, ಉಪಜಾತಿ, ಪಂಗಡ, ಅವನು ಇವನು ಯಾವುದನ್ನು ಕೂಡ ನೋಡೋದಿಲ್ಲ. ಹಾಗಾಗಿ ಹಿಂದೂ ವರ್ಸಸ್ ಸ್ವಲ್ಪ ಸಂಖ್ಯಾತರು ಅಂತ ಆಗ್ಬಿಡುತ್ತೆ. ಸೊ ಹಿಂದೂಗಳು ಭಾರತದಲ್ಲಿ ಬಹುಸಂಖ್ಯಾತರಾಗಿರೋದ್ರಿಂದ ಭಾರತವನ್ನು ಅಲ್ಲಾಡಿಸೋಕೆ ಆಗೋದಿಲ್ಲ. ಸೊ ಈಗ ಹಿಂದೂಗಳು ಒಟ್ಟಾಗ್ಬಿಟ್ಟಿದ್ದಾರೆ. ಹಿಂದೂಗಳ ಮಧ್ಯೆ ಒಡಕನ್ನು ತರಬೇಕು, ಯಾವ ಮಿಸೈಲ್ನ ಯೂಸ್ ಮಾಡಬೇಕು, ಆಗ ಬರೋದೆ ಬ್ರಾಹ್ಮಣ ಬಾಂಬ್ ಅನ್ನೋದು. ಅದನ್ನು ಮಿಸೈಲ್ ರೂಪದಲ್ಲೇ ಹಿಂದೂಗಳ ಮಧ್ಯೆ ಬಳಕೆ ಮಾಡಲಾಗುತ್ತೆ. ಬ್ರಾಹ್ಮಣರು ಅಥವಾ ಈ ಬ್ರಾಹ್ಮಣತ್ವ ಅಂದರೆ ಒಂದು ಸಣ್ಣ ಈ ಅಸಮಾಧಾನ ಸ್ಫೋಟ ಆಗಬಹುದು ಅನ್ನೋ ಭ್ರಮೆಯಲ್ಲಿ ಅನೇಕರು ಇದ್ದಾರೆ. ಅದರಲ್ಲಿ ಎಡಚರರು ಮೊದಲಿಗರು, ಈಗ ಅಮೇರಿಕಾದವರು ಕೊನೆಯಗರು ಅಂತ ಹೇಳಬಹುದು. ಯಾಕೆಂದರೆ ಈಗ ಬ್ರಾಹ್ಮಣರು ಅಂದರೆ ಅದೇನೋ ಒಂದು ಅಸಮಾಧಾನ ದೇಶದಲ್ಲಿ ಹುಟ್ಟಾಕುತ್ತೆ. ಈಗ ಯಾವುದಾದ್ರೂ ಪುರೋಹಿತರಿಗೆ, ಮೊನ್ನೆ ಒಂದು ನ್ಯೂಸ್ ಬಂತು, ಪುರೋಹಿತರಿಗೆ ಯಾರೋ ಹೊಡೆದ್ರಂತೆ ಅಂದಾಗ ಕಮೆಂಟ್ ಸೆಕ್ಷನ್ನ ನೋಡ್ತಾ ಇದ್ದೆ. ಅಂದರೆ ಬ್ರಾಹ್ಮಣರ ಬಗ್ಗೆ ಒಂದು ವರ್ಗದ ಜನ ತುಂಬ ದ್ವೇಷವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಹಿಂದೂಗಳು ಇದ್ದಾರೆ, ಬೇರೆ ಧರ್ಮೀಯರು ಇದ್ದಾರೆ. ಸೊ ಹೀಗಾಗಿ ಅಮೇರಿಕಾದ ಒಂದು ವಾಹಿನಿಯಲ್ಲಿ ಅಲ್ಲಿಯ ವ್ಯಾಪಾರ ಸಲಹೆಗಾರ ಬ್ರಾಹ್ಮಣರು ಈ ಭಾರತದಲ್ಲಿ ತೈಲ ವ್ಯಾಪಾರದಿಂದ ಶ್ರೀಮಂತರಾಗ್ತಿದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಭಾರತೀಯರಲ್ಲಿ ಮನವಿ ಮಾಡ್ಕೋತಾನೆ. ಅಂದರೆ ಅರ್ಥ ಮಾಡ್ಕೊಳ್ಳಿ,
ಭಾರತದಲ್ಲಿ ವಿಶೇಷವಾಗಿ ಹಿಂದೂಗಳ ಮಧ್ಯ ಯಾವ ರೀತಿಯ ಟೂಲ್ ಕಿಟ್ಟನ್ನು ಬ್ರಾಹ್ಮಣ ಬಾಂಬ್ ಅಂತ ಕರೆದ್ನಲ್ಲ ಅದನ್ನು ಬಳಸಲಾಗ್ತಾ ಇದೆ ಅಂತ. ಸೊ ಈ ಎಡಚರರ ವ್ಯಾಪ್ತಿ ಎಲ್ಲಿ ತನಕ ಆವರಿಸಿದೆ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಆ್ಯಕ್ಚುಯಲ್ ಟಾರ್ಗೆಟು ಆ ಪೀಟರ್ನವರು ಅನ್ನೋರದ್ದು ಈ ಬ್ರಾಹ್ಮಣರ ಅಥವಾ ಹಿಂದೂಗಳ ಖಂಡಿತ ಅಲ್ಲ. ಈ ಬ್ರಾಹ್ಮಣರ ವಿಚಾರ ತಂದು ತೈಲ ವ್ಯವಹಾರದಿಂದ ಅವರು ಶ್ರೀಮಂತರಾಗ್ತಿದ್ದಾರೆ ಅನ್ನೋದನ್ನು ಹೇಳಿ ಅಲ್ಲಿ ತುಂಬ ಟಾರ್ಗೆಟ್ ಮಾಡ್ತಾ ಇರೋದು ನರೇಂದ್ರ ಮೋದಿಯವರನ್ನು. ಅಂದರೆ ಯಾವ ಲೆಕ್ಕಾಚಾರದಲ್ಲಿ ಅಂತ ಹೇಳ್ತೀನಿ ಕೇಳಿ. ರಷ್ಯಾದಿಂದ ತೈಲ ವ್ಯವಹಾರ ಇಲ್ಲೊಬ್ಬ ಬ್ರಾಹ್ಮಣ ಯಾರಾದರೂ ಇದ್ದರೆ ನೇರವಾಗಿ ಮಾಡೋಕ್ಕಾಗುತ್ತಾ? ಗುರು ಒಂದು ಗಾಡಿ ಕಳಿಸ್ತೀನಿ ವಿಮಾನದಲ್ಲಿ, ಅಲ್ಲಿ ತೈಲ ಹಾಕಿ ಕಳಿಸ್ಬಿಡು, ನಾನಿಲ್ಲಿ ಮಾರಾಟ ಮಾಡ್ಕೊಂಡು ಶ್ರೀಮಂತ ಆಗ್ತೀನಿ ಅಂತ ಇಲ್ಲಿ ಇರುವ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಹೇಳೋಕ್ಕಾಗಲ್ಲ. ಸೊ ಬ್ರಾಹ್ಮಣರಿಗೆ ಶ್ರೀಮಂತರಾಗೋಕೆ ಈ ತೈಲ ವ್ಯವಹಾರದಲ್ಲಿ ಒಂದು ರಹದಾರಿಯನ್ನು ಮಾಡಿಕೊಡ್ತಾ ಇರೋದು ನರೇಂದ್ರ ಮೋದಿಯವರು. ಭಾರತೀಯರು ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ನರೇಂದ್ರ ಮೋದಿಯವರ ವಿರುದ್ಧ ತಿರುಗಿ ಬೀಳಬೇಕು ಅನ್ನೋ ಕರೆಯನ್ನು ಅಮೇರಿಕಾದಿಂದ ಕೊಡಲಾಗಿದೆ. ಆದರೆ ಭಾರತೀಯರು ಇಂಥವ್ರನ್ನೆಲ್ಲ ಸ್ವಲ್ಪ ಹಿಂಗೆ ಕೌಂಟ್ ಮಾಡೋದೇನಾದರೂ ಸೀರಿಯಸ್ ಆಗಿ ತಗೋತಾರ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಫಾಕ್ಸ್ ನ್ಯೂಸ್ ಅನ್ನೋದು ಅಮೇರಿಕಾದ ಒಂದು ಮಾಧ್ಯಮ. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ? ಅಮೇರಿಕಾ ಹಾಗೂ ಡೊನಾಲ್ಡ್ ಟ್ರಂಪ್ ಅಮೇರಿಕನ್ನ ಜೋಕ್ ಥರ, ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪನ್ನು ಜೋಕರ್ ಥರ ಭಾರತ ನೋಡ್ತಾ ಇದೆ. ಅಲ್ಲಿ ಜರ್ಮನಿ ಒಂದಿಷ್ಟು ವರದಿಗಳನ್ನು ಹಾಕಿತ್ತು. ಟ್ರಂಪ್ ಅವರು 4 ಸಲ ಫೋನ್ ಮಾಡಿದ್ರಂತೆ, ನರೇಂದ್ರ ಮೋದಿ ಅವರು ಕಾಲ್ ರಿಸೀವೇ ಮಾಡಲಿಲ್ಲಂತೆ, ಅಷ್ಟೊಂದು ದೌಲತ್ತನ್ನು ತೋರಿಸ್ಬಿಟ್ಟಿದ್ದಾರಂತೆ, ಟ್ರಂಪ್ ಅವರಿಗೆ ಮುಖಭಂಗ ಅಂತೆ. ಇಂಥ ನ್ಯೂಸ್ಗಳನ್ನು ಅದು ಮಾಡಿತ್ತು. ಅದರ ಹಿಂದೆ ಕೂಡ ಒಂದು ಟೂಲ್ ಕಿಟ್ ಇದೆ. ಇದು ಸಾಮಾನ್ಯರ ಕಣ್ಣಿಗೆ ಕಾಣೋದಿಲ್ಲ. ನನಗೂ ಕೂಡ ಗೊತ್ತಾಗಿರಲಿಲ್ಲ. ಎಕ್ಸ್ಪರ್ಟ್ಗಳ ಜೊತೆ ಮಾತಾಡುವಾಗ ನಾನೊಂದಿಷ್ಟು ಅಂಶಗಳನ್ನು ಅರ್ಥ ಮಾಡಿಕೊಂಡೆ. ಏನಪ್ಪ ಅಂತ ಕೇಳಿದ್ರೆ, ಅಮೇರಿಕ ಮಾಧ್ಯಮಗಳು ಹೇಳಲಿಲ್ಲ ಟ್ರಂಪ್ ಕಾಲ್ ಮಾಡಿದ್ರು ಕೂಡ ಮೋದಿ ರಿಸೀವ್ ಮಾಡಲಿಲ್ಲ ಅಂತ. ಭಾರತದ ಪ್ರಮುಖವಾದ ಯಾವುದೇ ಮಾಧ್ಯಮಗಳಲ್ಲೂ ಕೂಡ ಶುರುವಲ್ಲಿ ಅದು ಬರಲಿಲ್ಲ. ಇದು ಜರ್ಮನ್ ಮಾಧ್ಯಮ ಮಾಡಿದ ವರದಿ ಅಂತಲೇ ಇಲ್ಲಿ ವರದಿ ಬಿತ್ತರ ಶುರುವಾಯಿತು. ಸೊ ಜರ್ಮನ್ ಕೆಲಸ ಏನಿದೆ ಅಲ್ಲಿ ಯಾವ ಟೂಲ್ ಕಿಟ್ ಬಳಕೆ ಆಗ್ತಾ ಇದೆ? ಅಮೇರಿಕಾದ ಕಾಲನ್ನು ಡೊನಾಲ್ಡ್ ಟ್ರಂಪ್ ಸ್ವತಃ ಅವರ ಕೈಯಿಂದ ಕಾಲ್ ಮಾಡಿ ಅವರ ಕಿವಿಗೆ ಇಟ್ಕೊಂಡ್ರೆ, ಈ ಕಡೆ ಮೋದಿ ಅವರ ಟೇಬಲಲ್ಲಿ ಕಾಲ್ ರಿಂಗ್ ಆಗ್ತಾ ಇದೆ, ಅದು ಟ್ರಂಪ್ ಅವರ ಕಾಲ್ ಅಂತ ಮೋದಿ ಅವರಿಗೂ ಗೊತ್ತಿದೆ. ಆದರೆ ಒಂದಲ್ಲ ಎರಡಲ್ಲ ಮೂರಲ್ಲ 4 ಸಲ ಟ್ರಂಪ್ ಅವರು ಕಾಲ್ ಮಾಡಿದ್ರು ಕೂಡ ಮೋದಿ ರಿಸೀವ್ ಮಾಡಿಲ್ಲ ಅಂದರೆ ಟ್ರಂಪ್ಗಿಂತ ಮೋದಿ ಗ್ರೇಟ್ ಆಗಿಬಿಟ್ಟಿದ್ದಾರಾ ಅನ್ನೋದೊಂದು ಆರ್ಟಿಕಲನ್ನು ಬರೆದ್ರೆ, ಅಮೇರಿಕಾ ಹಾಗೂ ಭಾರತ ಈ ನಡುವಿನ ಈ ಸ್ನೇಹ ಸಂಬಂಧ ಇದೆಯಲ್ಲ ಆಲ್ರೆಡಿ ಹಳಿಸ್ತಾ ಇದೆ. ಟ್ಯಾರಿಫ್ ಪ್ಲ್ಯಾನ್ಗಳಿಂದ, ಈ ಸುಂಕದ ಸಮರ ಅಂತಾರಲ್ಲ ಅದರಿಂದ ಇನ್ನಷ್ಟು ಅಂತರವನ್ನು ಮಾಡಿಬಿಟ್ರೆ ಆ ಆಗ್ತಾ ಇರೋ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ವರ್ಷಗಳು ಬೇಕು ಅನ್ನೋದು ಈ ಜರ್ಮನ್ ಮಾಧ್ಯಮದ ಟೂಲ್ ಕಿಟ್ ಆಗಿರಬಹುದು. ಯಾಕೆಂದರೆ ಯುರೋಪ್ ಮುಂಚಿಂದ ಮಾಡ್ಕೊಂಡ್ಬಂದಿರೋ ಈ ನೌಟಂಕಿ ವ್ಯವಹಾರಗಳು ಇಂಥದ್ದೇ. ಹಾಗಾಗಿಯೇ ಅಮೇರಿಕಾ ಮಾಧ್ಯಮವೂ ಹೇಳಿಲ್ಲ, ಭಾರತ ಮಾಧ್ಯಮವೂ ಹೇಳಿಲ್ಲ. ಭಾರತದಲ್ಲಿ ಬಂದಿದ್ದೇನಂತ ಜರ್ಮನ್ ಮಾಧ್ಯಮದ ಈ ವರದಿ ಅಂತಲೇ ಬಂದಿದೆ ವಿನಃ ಇಲ್ಲಿಯ ಯಾವುದೇ ಅಧಿಕಾರಿಗಳು ಕೂಡ, ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಯಾವುದೇ ಇಲಾಖೆ ಕೂಡ ಅದರ ಬಗ್ಗೆ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಆದರೆ ಜರ್ಮನ್ ಮಾಧ್ಯಮ ಹೇಳಿದೆ ಅಂದರೆ ಸೊ ಅಮೇರಿಕಾ ಭಾರತ ನಡುವಿನ ಒಂದು ಸಂಬಂಧವನ್ನು ಇನ್ನಷ್ಟು ಹಾಳು ಮಾಡೋದು. ಸಂಬಂಧವನ್ನು ಹಾಳು ಆಗ್ತಾ ಇರುವಾಗ ರಿಪೇರಿ ಮಾಡಿಕೊಳ್ಳುವುದು ಗೊತ್ತು. ಹಾಗೆ ಭಾರತದ ಹಿತಾಸಕ್ತಿಗೆ ವಿರುದ್ಧ ಅನಿಸೋ ಕಾನೂನನ್ನು ಹಾಗೂ ಜನರನ್ನು ವಿರೋಧಿಸಿ ಬದುಕುವ ಶಕ್ತಿ ಹೇಗಿದೆ ಅನ್ನೋದು ಭಾರತಕ್ಕೆ, ಭಾರತೀಯರಿಗೆ ಹಾಗೂ ಭಾರತವನ್ನು ನಡೆಸ್ಕೊಂಡು ಹೋಗ್ತಾ ಇರೋ ನರೇಂದ್ರ ಮೋದಿಯವರಿಗೆ ತುಂಬ ಚೆನ್ನಾಗಿ ಗೊತ್ತು. ಈ ಬಗ್ಗೆ ಜರ್ಮನ್ ಮಾಧ್ಯಮಗಳು ಹೆಚ್ಚಾಗಿ ತಲೆಯನ್ನು ಕೆಡಿಸಿಕೊಳ್ಳದೆ, ತಲೆಯನ್ನು ನೋಯಿಸಿಕೊಳ್ಳದೆ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋದರೆ ಒಳ್ಳೆಯದು ಅನ್ನೋದು ನಂದೊಂದು ಉಚಿತವಾದ ಸಲಹೆ. ಅಮೇರಿಕಾದಲ್ಲಿ ಈ ಬ್ರಾಹ್ಮಣರ ವಿಚಾರಕ್ಕೆ ಸದ್ದು ಮಾಡ್ತಾ ಇರೋದು ಇದು ಸುದ್ದಿ ಮೊದಲನೇ ಬಾರಿ ಅಲ್ಲ, ಖಂಡಿತವಾಗಿ ಕೊನೆ ಬಾರಿ ಅಲ್ಲ. ಯಾಕೆಂದರೆ ಈ ಸುದ್ದಿ ಭಾರತದಿಂದಲೇ ಪೋಣಿಸಿಕೊಂಡು ಹೋಗಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ಒಂದು ವಾಹಿನಿಯಲ್ಲಿ ಬಿತ್ತರಾಗಿ ಮತ್ತೆ ಇಲ್ಲಿ ಭಾರತಕ್ಕೆ ವಾಪಸ್ ಬರುತ್ತೆ. ನೋಡಿ, ಅಮೇರಿಕದಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದಾರೆ ಬ್ರಾಹ್ಮಣರು ಶ್ರೀಮಂತರಾಗ್ತಿದಾರಂತೆ, ತೈಲ ವ್ಯವಹಾರ ಎಲ್ಲ ಮೋದಿ ಅವ್ರಿಗೆ ಮಾಡ್ಕೊಡ್ತಿದಾರಂತ. ಇಲ್ಲಿ ನಮ್ಮ ಟೂಲ್ ಕಿಟ್ ಗ್ಯಾಂಗ್ ಇದೆಯಲ್ಲ ಅದು ಸುದ್ದಿಯನ್ನು ಬಿತ್ತರಿಸೋಕೆ ಮೋದಿ ಸರ್ಕಾರದ ವಿರುದ್ಧ ಹಾಗೂ ಬ್ರಾಹ್ಮಣರ ವಿರುದ್ಧ ದ್ವೇಷವನ್ನು ಬಿತ್ತುವ ಕೆಲಸವನ್ನು ಅತ್ಯಂತ ನಾಜೂಕಾಗಿ ನಿಯತ್ತಿನಿಂದ ಮಾಡ್ತಾವೆ. ಆದರೆ ಇದೇ ಮೊದಲ ಬ್ರಾಹ್ಮಣ ವಿಚಾರಕ್ಕೆ ಈ ಥರದೊಂದು ಸುದ್ದಿ ಅಥವಾ ಈ ಥರದೊಂದು ಅಸಮಾಧಾನ ಅಮೇರಿಕದಿಂದ ಬಂದಿದ್ದು. ಟ್ವಿಟರ್ನ ಈಗ ಇಲಾನ್ ಮಸ್ಕನ್ನು ತಗೊಂಡ್ಬಿಟ್ಟಿದಾರಲ್ಲ, ಅದಕ್ಕೆ ಎಕ್ಸ್ ಅಂತ ಹೆಸರು ಬೇರೆ ಇಟ್ಬಿಟ್ಟಿದಾರಲ್ಲ. ಆದರೆ ಹಿಂದಿಂದು ಒಡೆಯ ಇದ್ದ ಮಾಲೀಕ, ಓನರು ಜಾಕ್ ಡಾರ್ಸಿ ಅಂತ, ಆ ಯಪ್ಪನ ಹತ್ರ ಒಂದು ಪ್ಲೇ ಕಾರ್ಡನ್ನು ಹಿಡಿಸಿದ್ರು. ಏನಪ್ಪ ಅಂದರೆ,
ಈ ಭಾರತದಲ್ಲಿನ ಬ್ರಾಹ್ಮಣ ಪ್ರಾಮುಖ್ಯತೆ ಇದೆಯಲ್ಲ, ಅದನ್ನು ನಾವೆಲ್ಲ ಒದ್ದೋಡಿಸ್ಬೇಕು ಅಂತ ಒಂದು ಪ್ಲೇ ಕಾರ್ಡನ್ನು ಹಿಡ್ಕೊಂಡಿದ್ರು. ಆ ಫೋಟೋ ಇವತ್ತಿಗೂ ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಹಾಗೆ ಅವರ ಜೊತೆಯಲ್ಲಿ ನಮ್ಮ ಬರ್ಕಾ ದತ್ ಅವರಿದ್ದರು. ಅವರಂತೂ ಲೆಫ್ಟ್ ವಿಂಗಲ್ಲಿ ತುಂಬ ಅಂದರೆ ಯಾವಾಗಲೂ ಸಕ್ರಿಯವಾಗಿ ಕಾಣಿಸಿಕೊಂಡವರು. ಯಾವೆಲ್ಲ ವಿಚಾರಕ್ಕೆ ಬ್ರಾಹ್ಮಣರನ್ನ ಅಡ್ಡ ತಂದು ಯಾರಾದರೂ ಬೈತಾ ಇದ್ರೆ ಇವರು ಅಲ್ಲಿ ಹಾಜರಿರ್ತಾರೆ. ಹಾಗೆ ನಂದು ಕೂಡ ಅನುಮೋದನೆ ಇದೆ ಅಂತ ಧ್ವನಿಯನ್ನು ಸೇರಿಸ್ತಾರೆ. ಇಂಥದ್ದೇ ಗ್ಯಾಂಗು ಭಾರತದಲ್ಲಿ ಸಕ್ರಿಯವಾಗಿ ಬ್ರಾಹ್ಮಣರ ವಿರುದ್ಧ ಈಗ ಬ್ರಾಹ್ಮಣರ ಹೆಸರನ್ನ ಇಟ್ಕೊಂಡು ಮೋದಿ ಸರ್ಕಾರದ ವಿರುದ್ಧ ಏನನ್ನಾದರೂ ಮಾಡಬೇಕು, ಹೇಗಾದರೂ ಮಾಡಿ ಒಂದು ಹುನ್ನಾರವನ್ನು ಮಾಡಿ ಮೋದಿ ಸರ್ಕಾರವನ್ನು ದುರ್ಬಲ ಮಾಡಬೇಕು ಅನ್ನೋ ವಿಚಾರವನ್ನು ಮುಂದೆ ತಂದಂಗೆ ಕಾಣ್ತಾ ಇದೆ. ಆಮೇಲೆ ಅದೊಂದು ಪ್ಲೇ ಕಾರ್ಡಿಂದ ಅವರು ಭಯಂಕರ ಜಾಕ್ ಡೋರ್ಸಿ ಟ್ರೋಲ್ ಆದರು. ಹಾಗೆ ಭಾರತದ ಸಮಸ್ಯೆಗಳು ಏನಾದರೂ ಇದ್ದಲ್ಲಿ ಬ್ರಾಹ್ಮಣರ ಜೊತೆಗೆ ಅದು ಭಾರತವೇ ಕೂತು ಅಥವಾ ಕಾನೂನು ಪ್ರಕಾರದಲ್ಲಿ ಅದನ್ನು ಬಗೆಹರಿಸ್ಕೊಳ್ಳುತ್ತೆ, ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬ್ರಾಹ್ಮಣರಿಂದ ಅಮೇರಿಕಾದಲ್ಲಿ ವಿಶೇಷವಾಗಿ ನಿನ್ನ ಟ್ವಿಟರ್ಗೆ ಏನಾದರೂ ಸಮಸ್ಯೆ ಆದಲ್ಲಿ ಅದರ ಬಗ್ಗೆ ಹೋರಾಡುವಂಥ ಜನ ಡಿಸೈನಲ್ಲಿ ಕಲರಲ್ಲಿ ಟ್ರೋಲನ್ನು ಮಾಡಿದ್ರು. ಆಮೇಲೆ ಬಿಡಿ, ಇಲಾನ್ ಮಾಸ್ಕ್ ಅವರು ಅದನ್ನು ಖರೀದಿ ಮಾಡಿದ್ಮೇಲೆ ಈಗ ಜಾಕ್ ಡೋರ್ಸಿ ಎಲ್ಲಿ ಏನು ಒರೆಸಿ ಗುಡಿಸಿ ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಹಾಗೆ ನೋಡಿದರೆ ಅಮೇರಿಕಕ್ಕೆ ಈ ಕ್ಯಾಸ್ಟ್ ಅನ್ನೋದು ಗೊತ್ತೇ ಇರಲಿಲ್ಲ. ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾ ಅನ್ನೋದು ಒಂದು ಕೇಸ್ ಅಮೇರಿಕದ ಕೋರ್ಟಿಗೆ ಹೋಯಿತು. ಅಲ್ಲಿ ಹಿಂದೂ ಫೋಬಿಯಾ ಅಂತ ಸೇರಿಸ್ಬೇಕು ಅಂತ ಒಂದಿಷ್ಟು ಜನ ಕಾಯ್ತಾ ಇದ್ರು. ಅಲ್ಲಿ ಒಂದು ಕ್ಯಾಸ್ಟ್ ಅಂತ ನಮ್ಮಲ್ಲಿ ಜಾತಿ ಅಂತ ಬಳಕೆ ಆಗುತ್ತಲ್ಲ, ಅದನ್ನು ಬಳಸಿದಾಗ ಕೋರ್ಟ್ ಕೇಳಿತ್ತು, ಅರೆ ಇದ್ಯಾವ್ದ್ರಿ ಇದು ಕ್ಯಾಸ್ಟ್ ಅಂದರೆ ಅರ್ಥ ಏನ್ರಿ ಅಂತ. ಅಲ್ಲಿ ಕ್ಯಾಸ್ಟ್ ಅನ್ನೋ ಪದವೇ ಇರಲಿಲ್ಲ. ಅದನ್ನು ಆಮೇಲೆ ಸೇರಿಸಿ ಹಿಂಗಿಂಗಿದೆ ಸರ್ ಅಂತ ವಾದ ವಿವಾದವನ್ನು ಮಂಡಿಸಲಾಯಿತು. ಸೊ ಕ್ಯಾಸ್ಟೇ ಗೊತ್ತಿಲ್ಲದ ಅಮೇರಿಕಾದಲ್ಲಿ ಇಂಥ ಪ್ರಕಾಂಡ ಪಂಡಿತರು ಈಗ ಬ್ರಾಹ್ಮಿನ್ಸ್ ಕ್ಯಾಸ್ಟಿಂದ ಅಲ್ಲಿ ದೇಶಕ್ಕೆ ಅಪಾಯ ಇದೆ, ಅವ್ರದ್ದೊಂದು ಹಿಡಿತವನ್ನು ನಾವು ತಪ್ಪಿಸ್ಬೇಕು, ಬ್ರಾಹ್ಮಿಣ್ಸು ತೈಲ ವ್ಯವಹಾರವನ್ನು ಮಾಡಿಕೊಂಡು ಶ್ರೀಮಂತರಾಗ್ತಿದ್ದಾರೆ, ಇದನ್ನು ಭಾರತೀಯರು ಗಮನಿಸಬೇಕು, ಅದನ್ನು ಕಂಟ್ರೋಲ್ ಮಾಡಬೇಕು, ಇದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಅಮೇರಿಕಾದ ಮಾಧ್ಯಮದಲ್ಲಿ ಅಮೇರಿಕಾದ ಯಾವುದೋ ಸಲಹೆಗಾರ ಬರ್ತಾನಂತೆ, ಮಾತಾಡ್ತಾನಂತೆ. ಅದನ್ನು ಭಾರತದಲ್ಲಿ ವ್ಯವಸ್ಥಿತವಾಗಿ ಹಂಚುವ ಕೆಲಸವನ್ನು ಎಡಚರರು ಮಾಡ್ತಾರಂತೆ. ಅದನ್ನು ನೋಡ್ತಾರಂತೆ ಜನ, ಬ್ರಾಹ್ಮಣರ ಮೇಲೆ ದ್ವೇಷವನ್ನು ಕಾರ್ತಾರಂತೆ, ಬಾಯ್ಕಾಟ್ ಬ್ರಾಹ್ಮಿನ್ಸ್ ಅಂತಾರಂತೆ ಅನ್ನೋ ಕನಸಲ್ಲಿ ಅನೇಕರು ಇದ್ದಾರೆ. ಅದು ನನಸಾಗುತ್ತಾ? ನನ್ನ ಇಷ್ಟು ವರ್ಷ ಭಾರತವನ್ನು ನೋಡಿರೋ ಒಂದು ಇತಿಹಾಸವನ್ನು ಕೇಳಿರೋ ಪ್ರಕಾರದಲ್ಲಿ ಅದು ಘಂಟಾ ಕೂಡ ಯಾವ ವ್ಯತ್ಯಾಸವನ್ನು ಕೂಡ ನಮ್ಮ ದೇಶದ ಮೇಲೆ ಆಗಲಿ ಅಥವಾ ಬ್ರಾಹ್ಮಣರ ಮೇಲೆ ಆಗಲಿ ಅಥವಾ ಮೋದಿ ಸರ್ಕಾರದ ಮೇಲೆ ಆಗಲಿ ಮಾಡೋದಿಲ್ಲ. ನನಗೆ ಈಗ ಇನ್ನೊಂದು ಡೌಟ್ ಶುರುವಾಯಿತು. ಏನಪ್ಪ ಅಂತ ಕೇಳಿದ್ರೆ, ಈಗ ಅಮೇರಿಕ ಹೇಳ್ತಾ ಇದೆಯಲ್ಲ, ಈ ತೈಲ ವ್ಯವಹಾರದಿಂದ ಬ್ರಾಹ್ಮಿಣ್ಸ್ ಎಲ್ಲ ಶ್ರೀಮಂತರಾಗ್ತಿದ್ದಾರೆ, ಬೇರೆ ಜಾತಿಯವರಿಗೆ ಅನ್ಯಾಯ ಆಗ್ತಾ ಇದೆ, ಮೋದಿಯವರಿಗೆ ಏನೆಲ್ಲ ಬೇಕನ್ನೆಲ್ಲ ಮಾಡಿಕೊಡ್ತಿದ್ದಾರೆ ಅಂತ. ಈಗ ನನಗೆ ಡೌಟ್ ಶುರುವಾಗಿದ್ದು ಯಾರ ಮೇಲೆ ಅಂತ ಕೇಳಿ, ಕೌಲ ಬ್ರಾಹ್ಮಣ ರಾಹುಲ್ ಗಾಂಧಿ, ದತ್ತಾತ್ರೇಯ ಕೌಲ ಬ್ರಾಹ್ಮಣ ರಾಹುಲ್ ಗಾಂಧಿಯವರ ಮೇಲೆ. ರಾಹುಲ್ ಗಾಂಧಿಯವರೇನಾದರೂ ಅದಾನಿ ಅಂಬಾನಿ ಥರ ಏನಾದರೂ ಈ ತೈಲ ಬಿಸ್ನೆಸ್ಸಿಗೆ ಬಂದ್ರೆ ಅವರು ಬ್ರಾಹ್ಮಣರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅವರನ್ನು ನೋಡಿ ಏನಾದರೂ ಅಮೇರಿಕ ಈ ಬ್ರಾಹ್ಮಣರು ತೈಲ ವ್ಯಾಪಾರದಿಂದ ಶ್ರೀಮಂತರಾಗ್ತಿದ್ದಾರೆ ಅಂತ ಏನಾದರೂ ಹೇಳಿದ್ರೆ ಇದೊಂದು ಡೌಟ್ ಶುರುವಾಗಿದೆ. ಹಾಗೆ ಕೊನೆಯದಾಗಿ ಇನ್ನೊಂದು, ಈ ಬ್ರಾಹ್ಮಣರು ಅಂತಿದ್ದ ಹಾಗೆ ತಟ್ಟೆ ಕಾಸು ಅಂತ ಒಂದು ಅವರನ್ನು ವ್ಯಂಗ್ಯ ಮಾಡೋದೊಂದು ನಮ್ಮ ಸಮಾಜದಲ್ಲಿ ಬಂದಿದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ತುಂಬ ಜಾಸ್ತಿ ಆಗಿದೆ. ಆಫ್ಲೈನಲ್ಲಿ ಅಂಥವರು ಕಾಣಸಿಗೋದು ಅಪರೂಪ. ಹಾಗೆ ಆನ್ಲೈನಲ್ಲಂತೂ ಖಾಲಿ ಸಿಗ್ತಾರೆ. ಬ್ರಾಹ್ಮಣರು ಪುರೋಹಿತರು ಈಗ ಅಂದ್ಬಿಟ್ರೆ ತಟ್ಟೆ ಕಾಸು ಅಂತಾರೆ. ಆ ಬ್ರಾಹ್ಮಣ ಯಾವುದೇ ವೃತ್ತಿಯನ್ನು ಮಾಡ್ಕೊಂಡಿರಲಿ, ಅವರ ಕಂಪನಿಯಲ್ಲಿ ಎಂಥದ್ದೇ ಟಾಪ್ ಹುದ್ದೆಯಲ್ಲಿರಲಿ, ಯಾವುದೇ ಟಿವಿಯ ಪತ್ರಿಕೆಯ ಸಂಪಾದಕರೇ ಆಗಿರಲಿ, ಬ್ರಾಹ್ಮಣ ಅಂತಿದ್ದಂಗೆ ತಟ್ಟೆ ಕಾಸು ಅಂತಾರೆ. ಸೊ ಈಗ ಅಮೇರಿಕಾದ ವರದಿಯನ್ನು ಕೇಳಿ, ಅಮೇರಿಕದ ಸಲಹೆಗಾರನ ಮಾತನ್ನು ಆಲಿಸಿಕೊಂಡು ಈಗೇನಾದರೂ ಬ್ರಾಹ್ಮಣರು ಅಂದರೆ ತಟ್ಟೆ ಕಾಸು ಹೋಗಿ ಬ್ರಾಹ್ಮಣರು ಅಂದರೆ ಪೆಟ್ರೋಲ್ ಬಂಕ್ ಅಂತ ಏನಾದರೂ ಆಗುತ್ತಾ? ಈ ಡೌಟು ನಿಮಗೆ ಬಂದಿಲ್ವಾ? ಜೈ ಶ್ರೀರಾಮ್.